ಏಪ್ರಿಲ್ 9ಕ್ಕೆ ಶಾಸಕ ವಿನಯ್ ಕುಲಕರ್ಣಿ ಭವಿಷ್ಯ ನಿರ್ಧಾರವಾಗಲಿದೆ. ಯೋಗೀಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟಣೆಗೆ ದಿನಗಣನೆ ಶುರುವಾಗಿದೆ. ಕುಲಕರ್ಣಿ ಸೇರಿ 21 ಮಂದಿ ಆರೋಪಿಗಳ ಎದೆಯಲ್ಲಿ ನಡುಕ ಶುರುವಾಗಿದೆ. ಏಪ್ರಿಲ್ 9ಕ್ಕೆ ಶಾಸಕ ವಿನಯ್ ಕುಲಕರ್ಣಿ ಭವಿಷ್ಯ ನಿರ್ಧಾರವಾಗಲಿದೆ. ಯೋಗೀಶ್ ಗೌಡ ಕೊಲೆ ಕೇಸ್ನಲ್ಲಿ ತೀರ್ಪು ಪ್ರಕಟಣೆಗೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ನಾವು ಗಮನಿಸ್ತಾ ಹೋದಂತೆ 113 ಸಾಕ್ಷಿಗಳ ವಿಚಾರಣೆ ಮುಕ್ತಾಯವಾಗಿದೆ. ಶಾಸಕ ವಿನಯ್ ಕುಲಕರ್ಣಿ ಸೇರಿ 21 ಆರೋಪಿಗಳ ಎದೆಯಲ್ಲಿ ಶುರುವಾಗಿರುವಂತಹ ನಡುಕ ಇದು. 10 ವರ್ಷಗಳ ಬಳಿಕ ಕೇಸ್ಗೆ ಸಿಗುತ್ತಾ ನ್ಯಾಯದ ಮುದ್ರೆ. ಸುಪ್ರೀಂನಿಂದ ಬೇಲ್ ಪಡೆದು ಹೊರಗಿರುವಂತಹ ವಿನಯ್ ಕುಲಕರ್ಣಿಗೆ ಢವಢವ ಶುರುವಾಗಿದೆ. ಏಪ್ರಿಲ್ 9 ಅಗ್ನಿ ಪರೀಕ್ಷೆ ವಿನಯ್ ಕುಲಕರ್ಣಿಗೆ. ಇದು ಈಗಾಗಲೇ ಪೊಲೀಸರಿಂದ ತನಿಖೆ ನಡೆದು ಸಿಬಿಐ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿದೆ. ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದೆ. ನ್ಯಾಯಾಲಯದ ಅಂಗಳದಲ್ಲಿ ಯಾರಿಗೆ ಗೆಲುವು ಅನ್ನುವಂಥ ಕುತೂಹಲ ಇದೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಲಿದೆ ಆ ದಿನ. ಏಪ್ರಿಲ್ 9 ಶಾಸಕ ವಿನಯ್ ಕುಲಕರ್ಣಿಯ ಭವಿಷ್ಯ ಏನಾಗಿದೆ ಅನ್ನುವಂಥ ಕುತೂಹಲ ಇದೆ. ಶಾಸಕ ವಿನಯ್ ಕುಲಕರ್ಣಿ ಪಾಲಿಗಿದು ಡೂ ಆರ್ ಡೈ ದಿನ. ಏಪ್ರಿಲ್ 9ಕ್ಕೆ ರಾಜಕೀಯವಾಗಿ ಅದು ಪ್ರಮುಖವನ್ನು ಗಮನಿಸ್ತಾ ಹೋದ್ರೆ ಈ 10 ವರ್ಷಗಳ ಬಳಿಕ ನ್ಯಾಯ ಸಿಗುತ್ತಾ ಯೋಗೀಶ್ ಗೌಡ್ಗೆ ಅನ್ನುವಂಥದ್ದು. ಏಪ್ರಿಲ್ 9ಕ್ಕೆ ರಾಜಕೀಯ ಸಿಂಹಾಸನ ಇರುತ್ತಾ ಉರುಳುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕಾಡುತ್ತೆ. ಈಗಾಗಲೇ 113 ಸಾಕ್ಷಿಗಳ ವಿಚಾರಣೆ ಮುಕ್ತಾಯ ಆಗಿದೆ. ಜಡ್ಜ್ ಸಂತೋಷ್ ಗಜಾನನ್ ಭಟ್ ನೀಡಲಿದ್ದಾರೆ ಅಂತಿಮ ತೀರ್ಪನ್ನ. ಧಾರವಾಡದ ಜಿಲ್ಲಾ ಪಂಚಾಯತಿ ಸದಸ್ಯನ ಹತ್ಯೆ ಕೇಸ್ಗೆ 10 ವರ್ಷಗಳ ಬಳಿಕ ಸಿಗುತ್ತಾ ನ್ಯಾಯದ ಮುದ್ರೆ. ಈ ಒಂದು ಅಗ್ನಿ ಪರೀಕ್ಷೆ ಎಷ್ಟು ಮಟ್ಟಿಗೆ ಶಾಕ್ ಕೊಡಬಹುದು ವಿನಯ್ ಕುಲಕರ್ಣಿಗೆ. ಸುಪ್ರೀಂನಿಂದ ಬೇಲ್ ಪಡೆದು ಸದ್ಯ ಹೊರಗಿದ್ದಾರೆ ವಿನಯ್ ಕುಲಕರ್ಣಿ. ಆದರೆ ಸದ್ಯ ಏಪ್ರಿಲ್ 9ರ ತೀರ್ಪಿನ ಕಡೆಗೆ ಅವರ ಚಿತ್ತ ಇದೆ. ಢವಢವ ಶುರುವಾಗಿರುವುದಂತೂ ನಿಜ. ನ್ಯಾಯಾಲಯದ ಅಂಗಳದಲ್ಲಿ ಅವರಿಗೆ ಹಿನ್ನಡೆಯಾಗುತ್ತಾ, ಎಷ್ಟು ಮಟ್ಟಿಗೆ ಇದು ಹೊಡೆತವನ್ನು ಕೊಡಬಹುದು, ಯಾರಿಗೆ ಗೆಲುವು ಅನ್ನುವಂಥ ಸಹಜವಾಗಿ ಕಾಡುವಂತಹ ಪ್ರಶ್ನೆ. ಅಂದರೆ ವಿನಯ್ ಕುಲಕರ್ಣಿ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಅವರ ಮೇಲೆ ಏನು ಆರೋಪ ಕೇಳಿಬಂದಿತ್ತು, ಈ ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಕೂಡ ಚಾರ್ಜ್ ಶೀಟ್ ಸಲ್ಲಿಸಾಯಿತು. ತನಿಖೆಯನ್ನು ನಡೆಸಿದ ನಂತರದಲ್ಲಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿ ಆಗಿದೆ. ಹಾಗಾಗಿ ಧಾರವಾಡ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣದ ವಿಚಾರಣೆಯನ್ನು ಪೂರ್ಣಗೊಳಿಸಿರುವಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏಪ್ರಿಲ್ 9ಕ್ಕೆ ತೀರ್ಪನ್ನು ಕಾಯ್ದಿರಿಸಿದೆ. ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಮಾಜಿ ಸಚಿವ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಏಪ್ರಿಲ್ 9 ನಿಜಕ್ಕೂ ಆತಂಕವನ್ನು ತಂದೊಡ್ಡುತ್ತಾ ಅನ್ನುವಂಥದ್ದೇ ಕುತೂಹಲಕ್ಕೆ ಮಾಡಿಕೊಡ್ತಾ ಇರುವಂಥದ್ದು. ಕೊಲೆ ಪ್ರಕರಣ ಸಂಬಂಧ ಸುದೀರ್ಘ ವಾದ ಪ್ರತಿವಾದವನ್ನು ಆಲಿಸಿದ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ವಿಚಾರಣೆಯನ್ನು ಪೂರ್ಣಗೊಳಿಸಿದ್ದಾರೆ. ನಿನ್ನೆ ಏಪ್ರಿಲ್ 9ರಂದು ಅಂತಿಮ ತೀರ್ಪನ್ನು ಪ್ರಕಟಿಸಲು ನಿರ್ಧರಿಸಿದ್ದಾರೆ. ಈ ಪ್ರಕರಣವನ್ನು ಸಿಬಿಐ ತನಿಖೆ ನಡೆಸಿದ್ದು ಒಟ್ಟು 21 ಮಂದಿ ಆರೋಪಿಗಳ ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಲಾಗಿತ್ತು. 15ನೇ ಆರೋಪಿಯಾಗಿರುವ ವಿನಯ್ ಕುಲಕರ್ಣಿ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ಪಡ್ಕೊಂಡು ಹೊರಗಿದ್ದಾರೆ. ಇದೀಗ ತೀರ್ಪು ಪ್ರಕಟಣೆಯ ದಿನಾಂಕ ನಿಗದಿಯಿಂದಾಗಿ ಪ್ರಕರಣದ ಎಲ್ಲ ಆರೋಪಿಗಳಿಗೆ ಇದು ತಲೆಬಿಸಿಯಾಗಿ ಪರಿಣಮಿಸಿರುವುದಂತೂ ಸತ್ಯ. ಶಾಸಕ ವಿನಯ್ ಕುಲಕರ್ಣಿಯ ಭವಿಷ್ಯ ಏಪ್ರಿಲ್ 9ರಂದು ಏನಾಗಲಿದೆ? ಡೂ ಆರ್ ಡೈ ದಿನ ಅವತ್ತು ಶಾಸಕ ವಿನಯ್ ಕುಲಕರ್ಣಿಯ ಪಾಲಿಗೆ. ಹಾಗಾಗಿ ಏಪ್ರಿಲ್ 9ಕ್ಕೆ ರಾಜಕೀಯ ಸಿಂಹಾಸನ ಇರುತ್ತಾ ಉರುಳುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಿರುವಂಥದ್ದು. ಆದರೆ ವಿನಯ್ ಕುಲಕರ್ಣಿಯ ಪಾಲಿಗೆ ಈ ಒಂದು ಪ್ರಕರಣ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣ ಉರುಳಾಗಿ ಪರಿಣಮಿಸುತ್ತಾ ಅವತ್ತಿನ ದಿನ ಏಪ್ರಿಲ್ 9ಕ್ಕೆ ಡೂ ಆರ್ ಡೈ ದಿನವನ್ನ ಎದುರು ನೋಡ್ತಾ ಇದ್ದಾರೆ. ಏಪ್ರಿಲ್ 9 ನಿಜಕ್ಕೂ ವಿನಯ್ ಕುಲಕರ್ಣಿಯ ಪಾಲಿಗೆ ಬಹುದೊಡ್ಡ ರೀತಿಯ ಸಂಕಷ್ಟವನ್ನು ತಂದೊಡ್ಡುತ್ತಾ ಅನ್ನುವಂಥದ್ದೇ ಕುತೂಹಲ ಕಡೆ ಮಾಡಿಕೊಡ್ತಿರೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.